ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಜಾನಿ ವತ್ಸಲ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯುವ ಘಟಕ. ಸ್ನೇಹಿತರೆ, ಈ ಬಾರಿ ನೀಟ್ ಪರೀಕ್ಷೆಯು ಎಷ್ಟರ ಮಟ್ಟಿಗೆ ಅತಂತ್ರವಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಮತ್ತೆ ನೀಟ್ ಪರೀಕ್ಷೆಯು ಸಹ ಮರು ಪರೀಕ್ಷೆಯು ಜೂನ್ 21ನೇ ತಾರೀಕು ಈ ಭಾನುವಾರ ನಡೆದಿದೆ. ಈ ಪರೀಕ್ಷೆಯಲ್ಲಿ ಬೆಂಗಳೂರಿನಲ್ಲಿ ಬಿದ್ದಂತಹ ಸೆಂಟರ್ಗಳು ಟ್ರಾಫಿಕ್ ಜಾಮ್ ಇಂದಾಗಿ ಎಷ್ಟೋ ವಿದ್ಯಾರ್ಥಿಗಳು ಪರೀಕ್ಷೆಯ ಕೊಠಡಿಗೆ ಹೋಗ್ಲಿಕ್ಕೆ ಅಸಾಧ್ಯವಾಗದೆ ಕಷ್ಟಪಟ್ಟಿದ್ದಾರೆ ಸಹ. ಕಾರಣ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅದೇ ಸಮಯದಲ್ಲಿ ಅದೇ ದಿನದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದು ಸಹ ಸರ್ಕಾರಿ ಬಸ್ಗಳನ್ನ ಬಳಸಿಕೊಂಡು. ಇದರಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೂ ಸಹ ತೊಂದರೆ ಆಗಿದೆ, ಒತ್ತಡ ಆಗಿದೆ. ಹಾಗೂ 3 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರ್ಲಿಕ್ಕೆ ಅಸಾಧ್ಯವಾಗಿದೆ 2 ನಿಮಿಷದ ಕಾರಣದಿಂದಾಗಿ. ಸ್ನೇಹಿತರೆ, ಈಗಿನ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ತಪ್ಪು, ಪೋಷಕರ ತಪ್ಪು, ಇನ್ನು ಬೇಗನೆ ಬರಬೇಕಾಗಿತ್ತು ಅಂತ. ಏನಪ್ಪ ವಿಷಯ ಅಂದ್ರೆ, ಪರೀಕ್ಷೆ ಯಾವ ಕೊಟ್ಟರು ಯಾವ ಕೇಂದ್ರದಲ್ಲಿ ಬಿದ್ದಿದೆ ಅಂದ್ರೆ ಮರುದಿನವೇ ಹೋಗ್ಬಿಟ್ಟು ಅಲ್ಲಿ ನಿದ್ದೆ ಮಾಡ್ಬಿಡ್ಬೇಕು. ಯಾಕೆ ಅಂದ್ರೆ ಈ ಬೆಂಗಳೂರಿನ ಟ್ರಾಫಿಕ್ ಜಾಮು ಹೇಳಿಕ್ಕಾಗ ಯಾವ ಸಮಯದಲ್ಲಿ ಹೇಗೆ ಅಂತ. ಎಷ್ಟು ಹತ್ರನೂ ಏನೇ ಮಾಡಿದ್ರು ಸಹ ಪರೀಕ್ಷೆಗಳಿಗೆ ಕೊಠಡಿಗೆ ಖಂಡಿತವಾಗ್ಲೂ ಸಹ ಬಿಡೋದಿಲ್ಲ. ನೋಡಿ, ಎಷ್ಟೋ ಪೋಷಕರು ಕಾಲುಗಳನ್ನ ಹಿಡಿಲಿಕ್ಕೆ ಹೋಗಿದ್ದಾರೆ, ಗೇಟಲ್ಲಿ ತಮ್ಮ ತಲೆಯನ್ನು ಒಡ್ಕೊಳಕ್ ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಈಗಿನ ಸರ್ಕಾರದ ವ್ಯವಸ್ಥೆಗಳು ಹಾಗೂ ಟ್ರಾಫಿಕ್ ಜಾಮ್ ವ್ಯವಸ್ಥೆಗಳು ಸಹ. ಇದನ್ನೆಲ್ಲ ಸಹ ಸಮರ್ಥಿಸಿಕೊಳ್ತಾರೆ ಇವಾಗಿನ ಸರ್ಕಾರದವರು. ನೋಡಿ, ಈ ಪರೀಕ್ಷೆಯಿಂದಾಗಿ, ನೀಟ್ ಪರೀಕ್ಷೆಯಿಂದಾಗಿ 11 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇವರಿಗೆಲ್ಲ ಯಾಕೆ ನ್ಯಾಯ ಕೊಡುತ್ತಾರೆ? ಮತ್ತೆ ಮೊನ್ನೆ ಈ ಭಾನುವಾರ 3 ವಿದ್ಯಾರ್ಥಿಗಳು ಪರೀಕ್ಷೆನ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಟ್ರಾಫಿಕ್ ಜಾಮ್ ಇಂದ, ಈ ಕಾರ್ಯಕ್ರಮಗಳಿಂದ. ದಯವಿಟ್ಟು ಹೇಳ್ತಾ ಇದೀನಿ, ಈ ಒಂದು ಯಾವುದೇ ಪರೀಕ್ಷೆಗಳು ಸಹ ನಡೆದಿದ್ದಾಗ ಸರ್ಕಾರಿ ಕಾರ್ಯಕ್ರಮಗಳನ್ನ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ. ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಕೇಂದ್ರಗಳು ಸಹ ಬಿದ್ದಾಗನು ಸಹ ಅದನ್ನು ಹುಡುಕ್ಲಿಕ್ಕೆ ಸಾಧ್ಯವಾಗದೆ ಅತಂತ್ರವಾಗಿ. ಇಂತಹ ಸಮಯದಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಕ್ರಮಗಳು, ಬೇರೆ ಕಾರ್ಯಕ್ರಮಗಳು ಇದ್ರೆ ಪಾಪ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ನೋಡಿ, 3 ವಿದ್ಯಾರ್ಥಿಗಳು ಆತ್ಮವಿಶ್ವಾಸನ ಕಲ್ತ್ಕೊಂಡು ಏನ್ ಮಾಡ್ಕೊಂತಾರ ಅಸಾಧ್ಯ, ಹೇಳಲಿಕ್ಕೆ ಆಗಲ್ಲ. ಸೂಕ್ಷ್ಮ ಮನಸ್ಸಿನುಳ್ಳವರು ಯುವ ಸಮೂಹ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಯುವ ಸಮೂಹಕ್ಕೆ ಬೆಂಬಲಿಸಬೇಕು. ಆಲ್ರೆಡಿ ನೀವು ನೀಟ್ ಪರೀಕ್ಷೆನ ಮರು ಪರೀಕ್ಷೆನಾಗಿ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಆತ್ಮವಿಶ್ವಾಸವನ್ನ ತುಂಬಬೇಕು ನಮ್ಮ ನೀಟ್ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ. ಆದ್ರೂ ಸಹ 1 ನಿಮಿಷ 2 ನಿಮಿಷ ಡಿಲೇ ಬಂದಿದೆಯಾ, ತಡವಾಗಿ ಬಂದಿರೋಂಥದ್ದು ಬಿಡ್ಲಿಲ್ಲ. ಆದ್ರೆ ಇದು ಮರು ಪರೀಕ್ಷೆ, ಒಂದು ಪರೀಕ್ಷೆನ ಮಾಡಿ ಮರು ಪರೀಕ್ಷೆ ಮಾಡಿದ್ದಾರೆ. ಅವರಿಗೆ ನೀವು ಇನ್ನು ಆತ್ಮವಿಶ್ವಾಸವನ್ನು ಕೊಡಬೇಕೇ ಹೊರತು ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಒಂದು ಪರೀಕ್ಷೆಯನ್ನ ಮಾಡುವಂತಹ ಸಮಯದಲ್ಲಿ 1-2 ನಿಮಿಷ ತಡವಾದರೆ ಖಂಡಿತವಾಗ್ಲೂ ಬಿಟ್ಬಿಡಿ. ಇಲ್ಲಾಂದ್ರೆ ವಿದ್ಯಾರ್ಥಿಗಳು ತಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಂಡು ಮತ್ತಿನ್ನೇನೋ ಮಾಡ್ಕೊಳ್ಳುವಂತಹ ಮುಂಚೆ ಮರುಪರೀಕ್ಷೆ ಮೊದಲೇನೆ ಸಹ ಕ್ಷಮೆಯನ್ನ ಕೇಳಬೇಕು. ಆದ್ರೂ ಸಹ ಈ ರೀತಿಯಾಗಿ ಮಾಡಿದ್ದಾರ. ವಿದ್ಯಾರ್ಥಿಗಳನ್ನು ಅತಂತ್ರವಾಗಿ ನಡೆಸ್ಕೊಂಡಿದ್ದಾರೆ, ಅಸಭ್ಯವಾಗಿ ನಡೆಸ್ಕೊಂಡಿದ್ದಾರೆ. ದಯವಿಟ್ಟು ಈಗಿನ ಸರ್ಕಾರ, ಈಗಿನ ಪದಗ್ರಹಣ ಕಾರ್ಯಕ್ರಮ ಸಮಯದಲ್ಲಿ 3 ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆನ ಬರ್ಲಿಕ್ಕೆ ಆಗಲಿ. ದಯವಿಟ್ಟು ಹೋಗಿ ಅವರಿಗೆ ಕ್ಷಮೆಯನ್ನ ಕೇಳಿ, ಹಾಗೆ ಅವರಿಗೆ ಬೇಕಾಗಿರುವಂತಹ ಮುಂದಿನ ಪರೀಕ್ಷೆಯ ಸೌಲಭ್ಯಗಳನ್ನು ಒದಗಿಸಿಕೊಡಿ ಅಂತ ನಾನು KRS ಪಕ್ಷದ ಯುವ ಘಟಕದಿಂದ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.